ನಮ್ಮ ಜೊತೆ ಇದ್ದಾರೆ ಪದ್ಮಶ್ರೀ ಸೋಮಣ್ಣ ಅವರು. ನಮ್ಮಮ್ಮ ಬಸಮ್ಮ ಅಂತ ವಯಸ್ಸಾಗೋಗಿತ್ತು. ಒಂದಿನ ದೊಡ್ಡ ಹುಲ್ಲರ ಕಟ್ಕೊಂಡು ಹೋದ್ರೆ ಹೆಚ್ಚಿಗೆ ಕಾಸು ಸಿಗ್ಬೋದು ಅಂತ ಕಟ್ಕೊಬಿಟ್ಟದ. ಎತ್ತಕ್ಕಾಗಲ್ಲ, ಹೆಂಗೆ ಪರದಾಡ್ಕೊಂಡು ತಲೆಗ ಹುಲ್ಲರ ತಲೆ ಮೇಲೆ ಮಡಿಕೊಂಡು ಭತ್ತ ಇದ್ದಂಗೆ ಮಳ ಊದಿತ್ತು. ಕಾಲು ಜಾರಿ ಹುಲ್ಲರಿ ಎದ ಮೇಲೆ ಹಾಕೊಂಡು ಜ್ಞಾನ ತಪ್ಪಿದ್ದಿತ್ತು. ಜೀವ ಕೊಟ್ಟವಳು ತುತ್ತು ಇಟ್ಟವಳು ಭೂಮಿ ಮೇಲೆ ಒಬ್ಬಳೇ. ಆಗ ಹಂಗಂದ ಒಂದು ವರ್ಷಕ್ಕೆ ರಾತ್ರಿ ಊಟ ಮಾಡ್ಕೊಂಡು ಮನ್ಗಿದ್ದ ಜಾಗದಲ್ಲಿ ಕೇರೋಗ್ಬಿಟ್ಟು. ಆಗ ನಾನೊಬ್ಬನೇ ಇನ್ನು ಆ ಗುಡಿಸಲಲ್ಲಿ. ಪ್ರಾಣ ಒತ್ತೆ ಇಟ್ಟು ಜನ್ಮ ನೀಡುವಳು ತಾಯಿ ಇಲ್ಲಿ ಒಬ್ಬಳೇ. ಸರಿಯಾಗಿ ಕೊಟಕನ್ನೇ ಸರಿಯಾಗಿ ಕ್ಲೀನ್ ಮಾಡಿಲ್ವಲ್ಲ ಅಂದ್ಬಿಟ್ಟು ಬಂದು ಮುಳ್ಕಡ್ಡಿಲಿ ತೊಡ್ಗೊಡ್ದ್ಬಿಟ್ರು. ಏನು ರಕ್ತ ಕಿತ್ಕರೀತಾ ಅದ ನನಗೆ. ಆಗ ಬಸ್ ಕಾಸಿಲ್ಲ, ಕಾಡೊಳಕಡೆ ನಡ್ಕೊಂಡು ಹೊರಟಿದ್ವು. ಊಟ ಇಲ್ಲ, ಕಾಡಿನಲ್ಲಿ ಬ್ಯಾಲ್ದಣ್ಣು ಸಿಕ್ತಿದ್ದೋ, ಅವೆಲ್ಲ ಸಿಕ್ಕಿದ್ರೆ ಹಣ್ಣು ತಿನ್ಕೊಂಡು ಅಲ್ಲೆಲ್ಲರೂ ಹಳ್ಳದಲ್ಲಿ ನೀರು ಕುಡ್ಕೊಂಡು ಕಾಡಿನಲ್ಲಿ ನಡ್ಕೊಂಡು ಹೋಗಿ ಹುಣಸೂರ್ಗ ಅವರೆಲ್ಲ ಮೀಟಿಂಗ್ ಮಾಡ್ತಾರೆ, ಅಲ್ಲಿ ಕೂತ್ಕೊಂಡು ಕೇಳೋದು. ಅದಕ್ಕೆ ಮುಂಚೆ ಯಾರು ಹೊಡೆದ್ರು, ಫಾರೆಸ್ಟ್ನಲ್ಲಿ ಗಲಾಟೆ ಆಯಿತು ಅಂತ ಕಂಪ್ಲೇಂಟ್ ಕೊಡೋಕೆ ಹೋದ್ರೆ ನಮ್ಮನ್ನೇ ಬೋದ್ ಕಳಿಸ್ಬಿಡ್ತಿರು ಪೊಲೀಸ್ ಸ್ಟೇಷನ್ಲಿ. ಆಮೇಲೆ ಈ ಊರಿನ ಗೌಡ್ರುಗಳು ಏನಾರು ಇದಾದ್ರೆ ಹೊಡೆದು ಬಡ್ದು ಮಾಡಿದ್ರೆ ಕಂಪ್ಲೇಂಟ್ ಕೊಡೋಕೆ ಹೋದ್ರೆ ಆ ಗೌಡ್ರು ವಿರುದ್ಧ ಕಂಪ್ಲೇಂಟ್ ತಗೊಂಡಿದ್ರೆ ಹೋಗ್ರಲ್ಲ ಅಂತ ತಿಳಿಸ್ತಿದ್ರು. ಎಲ್ಲೆಲ್ಲಿ ಬುಡಕಟ್ಟು ಜನರವ್ರ ಅಲ್ಲಿ ಅರಣ್ಯ ಭಾಳ ಶುದ್ಧವಾಗಿ ಚೆನ್ನಾಗದ. ಎಲ್ಲೆಲ್ಲಿ ಅರಣ್ಯದಿಂದ ಹೊರಗ ಬಂದರ ಅಲ್ಲಿ ಅರಣ್ಯ ನಾಶ ಆಗದ. ಅವ್ರ ಒಕ್ಕಲೆ ಬಿಡಿಸಬಾರ್ದು ಅಂತ. ಅಲ್ಲೇ ಆದಿ ಜೀವಜಾಲ, ಅಲ್ಲೇ ನಮ್ಮ ನಿಮ್ಮ ಮೂಲ. ಎಲ್ರಿಗೂ ನಮಸ್ಕಾರ. ಪಾಪಪ್ ಕನ್ನಡಗೆ ನಿಮ್ಗೆಲ್ರಿಗೂ ಆತ್ಮೀಯವಾದ ಸ್ವಾಗತ. ಸ್ನೇಹಿತರೆ, ನಮ್ಮ ಸಮಾಜದಲ್ಲಿ ವೈಯಕ್ತಿಕ ಉಪಯೋಗ ಇಲ್ಲದೆ ಯಾವುದೇ ವ್ಯಕ್ತಿ ಯಾವುದೇ ಕಾರ್ಯಗಳನ್ನು ಕೂಡ ಮಾಡೋದಿಲ್ಲ. ಆದರೆ ಇಲ್ಲೊಬ್ರು ವ್ಯಕ್ತಿ ಇದ್ದಾರೆ, ತಮಗಾಗಿ ಅಲ್ಲ ತಮ್ಮವರಿಗಾಗಿ. ಅಂದರೆ ಬುಡಕಟ್ಟು ಸಮಾಜದ, ಅಂದರೆ ಮೈಸೂರಿನ ಬುಡಕಟ್ಟು ಸಮುದಾಯದ ಜನರಿಗೋಸ್ಕರ ತಮ್ಮ ಜೀವನದ ಅಮೂಲ್ಯವಾದ 40 ವರ್ಷಗಳಿಗಿಂತ ಜಾಸ್ತಿ ಕಾಲವನ್ನ ಮುಡಿಪಾಗಿಟ್ಟಿದ್ದಾರೆ. ನಮ್ಮ ಜೊತೆ ಇದ್ದಾರೆ ಪದ್ಮಶ್ರೀ ಸೋಮಣ್ಣ ಅವರು. ಸರ್, ಕಾರ್ಯಕ್ರಮಕ್ಕೆ ನಿಮಗೆ ಆತ್ಮೀಯವಾದ ಸ್ವಾಗತ. ತಮಗೂ ನಮಸ್ಕಾರ ಸರ್. ಸರ್, ಮೊದಲನೇದಾಗಿ ಬುಡಕಟ್ಟು ಜನಾಂಗದ ಸಮುದಾಯದ ಉನ್ನತಿಗೋಸ್ಕರ ನೀವು ಹಲವು ವರ್ಷಗಳ ಕಾಲ ಹೋರಾಟ ನಡೆಸಿದ್ದೀರಾ, ಅವರಿಗೋಸ್ಕರ ದುಡ್ದಿದ್ದೀರಾ, ಇವತ್ತಿಗೂ ಕೂಡ ದುಡಿತಾ ಇದ್ದೀರಾ. ಏನು ಪ್ರೇರಣೆ ನಿಮಗೆ ಅಂತ? ಅಂದ್ರೆ ನಮ್ಮ ತಂದೆಯವ್ರ ತಂದ ಹುಣಸೂರು ತಾಲೂಕಿನ ಕಚ್ಚೇನಹಳ್ಳಿ ಅಂತ ಒಂದು ಆಡಿ ಇತ್ತು ಕಾಡಿನೊಳಗೆ. ಅಲ್ಲಿ ಅಣ್ಣ ತಮ್ಮದಿರೋ ನಡುವೆ ಏನೋ ಮಗ ಮನ್ಸಾಯವತ್ತೇನೋ, ಅವರು ವಾಪಸ್ ಕೋಟೆ ತಾಲೂಕ ಬಂದ್ಬಿಡ್ತಾರೆ. ಬಂದು ಹೊಸಳ್ಳಿ ಅಂತ ಒಂದು ಊರು, ಆ ಊರಲ್ಲಿ ಬಂದು ಸೇರ್ಕೊಂಡು ಹಳ್ಳಿಯ ರೈತರ ದನಗಳನ್ನೆಲ್ಲ ಮೇಯಿಸ್ಕೊಂಡು ಜೀವನ ಮಾಡ್ತಾರೆ. ಆ ದನ ಮೇಯಿಸಿದ್ರೆ ಆ ಒಂದು ರಾಸ್ಕ ಒಂದು ವರ್ಷಕ್ಕೆ ಇಷ್ಟು ಅಂತ ಹಣ ಕೊಡ್ತಿರಂತೆ. ಆಗ ಅಲ್ಲೊಂದಷ್ಟು ದಿನ ಆ ಕೆಲಸ ಮಾಡ್ಕೊಂಡಿದ್ದಂಗೆ ಶಾನ್ ಬಾಗ್ರು ಪಟೇಲ್ರನ ಕಾಲ, ಏನು ಪಾಪ ಬರೀ ದನಗಳನ್ನೇ ಮೇಯಿಸ್ಕೊ ಕಾಲ ಕಳೀತಾನ ಅಂದ್ಬಿಟ್ಟು ಒಂದು 4 ಎಕರೆ ಜಮೀನು ಮಂಜೂರು ಮಾಡಿಸ್ಕೊಡ್ತಾರೆ ಶಾನ್ ಬಾಗ್ರು ಪಟೇಲ್. ಆ ಜಮೀನು ಮಾಡ್ಕೊಂಡು ದನ ಮೇಯಿಸ್ಕೊಂಡು ಇದ್ದಂಗೆ ನಮ್ಮ ತಂದೆಯವ್ರಿಗೆ ಒಂದು 7 ವರ್ಷ ವಯಸ್ಸು ಬರ್ತದ. ಬಂದಾಗ ಕಟಮನಹಳ್ಳಿ ಮತ್ತು ಆಲ್ತಾವಡಿ ಅಂತ 2 ಊರವ. ಆ ಊರಿನಲ್ಲಿ ಬಲಿ ಮಾರಮ್ಮ ಅನ್ನೋದು ಇವ್ರ ಮೇಲೆ ಪ್ರವೇಶ ಆದಂತ. ಆಗ ಇಲ್ಲಿ ಬಂದ್ಬಿಡ್ತಾರೆ ಆಲ್ತಾವಡಿ ಕಟಮನಹಳ್ಳಿಗೆ. ಬಂದು ಆ ದೇವ್ರ ಕೆಲಸ ಬಲಿ ಬಿತ್ಕೊಂಡು ಬಲಿ ಬೀಳೋದು, ಆ ದೇವ್ರ ಕೆಲಸ ಮಾಡ್ಕೊಂಡು ಅಲ್ಲೇನು ದನ ಮೇಯಿಸ್ತಿದ್ರು ಹಂಗೆ ಇಲ್ಲಿ ಆಲ್ತಾವಡಿ ಕಟಮನಹಳ್ಳಿ ದನಗಳನ್ನೆಲ್ಲ ಕಾಡ್ಗ ಹೋಗೋದು, ಮೇಯಿಸ್ಕೊ ಬರೋದು, ಹಿಂಗೆ ಮಾಡ್ಕೊಂಡು ದೇವ್ರ ಕೆಲಸನೂ ಮಾಡ್ಕೊಳ್ಳೋದು. ಹಿಂಗಿದ್ದಂಗೆ ನಮ್ಮ ತಂದೆಗೆ ಒಂದು 9 ಮಕ್ಕಳು ಹುಡ್ತವ. ಒಂದು 3-4 ಗಂಡು ಮಕ್ಕಳು,
ಇನ್ನು ಉಳಿದವು ಹೆಣ್ಮಕ್ಳು. ಓಕೆ. ಅದರಲ್ಲಿ ಆಗ ಕಾರ್ಲ ಪ್ಲೇಗು ಅಂತ ಬರ್ತಿತ್ತು, ಹ್ಮ್ ಹ್ಮ್ ಅದರಲ್ಲೆಲ್ಲ ತೀರೋಗ್ಬಿಡ್ತಾರೆ ಹೆಣ್ಮಕ್ಳೆಲ್ಲ. ಓಕೆ. ಇನ್ನು ಉಳ್ಕೊಂಡವರು 4 ಜನ ಗಂಡು ಮಕ್ಕಳು, ಒಬ್ಬ ಅಕ್ಕ. ಹ್ಮ್. ಆಗ ಅವರು ನಮ್ಮ ಅಣ್ಣದಿರು ವಯಸ್ಸಿಗೆ ಬಂದು ಮದುವೆ ಆಯ್ತಾರ, ಹ್ಮ್ ಎಲ್ಲ ಅವ್ರವ್ರ ಹೆಂಡತಿ ಮನೆಗೆ ಸೇರ್ಕೋತಾರ. ಆ ದೇವಸ್ಥಾನದ ಪೂಜೆ ಮಾಡ್ತಿದ್ದಾಗ ಜಮೀನ ಒಂದು ಕೊಡುಗೆ ಜಮೀನು, ಮಾರಿ ಕೊಡುಗೆ ಜಮೀನು ಅಂತ ಕೊಡ್ತಾರ. ಇವ್ರು ಯಾವಾಗ ಹೊಂಟೋದ್ಮೇಲೆ ಆ ಜಮೀನು ಪಾಳು ಬಿದ್ಕತ್ತದ. ನಮ್ಮಮ್ಮ ಆಗ ಊರಿನವ್ರಿಗೆ ಹೇಳ್ತಾರ, ನನ್ನ ಮಕ್ಕ ಎಲ್ಲ ಹೊಂಟೋದ್ರು, ಹೆಂಡತಿ ಮನೆ ಸೇರ್ಕೊಂಡ್ರು, ಆ ಜಮೀನು ಅವ್ರು ಬಂದಮೇಲೆ ಕೊಡರಿ, ಊರಿನವರೇ ಮಾಡ್ಕೊಳ್ಳಿ ಅಂತ. ಆಗ ಊರಿನವರು ಆ ಜಮೀನ ಹರಾಜು ಮಾಡೋದು, ಓಕೆ. ಬಂದ ಹಣದಲ್ಲಿ ದೇವಸ್ಥಾನಕ್ಕೆ ಹಾಕೊಳ್ಳೋದು. ಹಂಗೆ ಮಾಡ್ತಾ ಇರ್ತಾರೆ. ನಮ್ಗೆ ಅಲ್ಲಿ ಜಮೀನಿಲ್ಲ, ಏನಿಲ್ಲ, ನಮ್ಗೆ ಕೂಲಿನೇ ಮಾಡಿ ಬದುಕಬೇಕಾಯ್ತು. ನಮ್ಮಮ್ಮ ಬಸಮ್ಮ ಅಂತ ವಯಸ್ಸಾಗೋಗಿತ್ತು. ಹೊರ ಕಟ್ಟ ಕಡಿಯವ ನಾನೇ, ಓ. ಹುಟ್ಟಿದವ. ಹ್ಮ್. ಆಗ ನನ್ನ ಸ್ಕೂಲಿಗೆ ಸೇರಿಸ್ತಾರ. ಹ್ಮ್. ಆಗ 4ನೇ ತರಗತಿ ಗಂಟೆ ನಾನು ಓದ್ತಾ ಇದ್ದು, ಏನು ಭಾಳ ದಟ್ಟವಾದ ಮಳ ಕೆಲಸ ಎಲ್ಲೂ ಇಲ್ಲ. ಹ್ಮ್. ಆಗ ಜಮೀನುಗಳಿಗೆಲ್ಲ ಹೋಗಿ ಹುಲ್ಲು ಕುಯ್ಕೊ ಬಂದು ಅದನ್ನ ಕೋಟೆಗೆ ತಂದು ಮಾರಾಟ ಮಾಡೋದು, ಬಂದ ಕಾಸಿನಲ್ಲಿ ಮಾಡೋದು. ಆಮೇಲೆ ಅಲ್ಲಿ ಅದು ಮಾಡ್ಕೊಂಡಿದ್ದಂಗೆ ರಾಗಿ ಮತ್ತು ಅಕ್ಕಿ ಮಾಡೋದು, ಆಮೇಲೆ ರಾಗಿ ಬೀಸೋದು. ಅವಾಗ ಮನ್ಗಂಡೆಲ್ಲ ರಾಗಿ ಬೀಸಿ ಅವ್ರಿಗೆ ಹಸಿಟ್ಟು ಮಾಡಿಕೊಟ್ಟು ಅವ್ರು ಏನು ಕೊಡ್ತಾರ ತಗೊಬಂದು ನಮಗೆಲ್ಲ ಮಾಡ್ತಾಯಿದ್ರು. ಒಂದಿನ ದೊಡ್ಡ ಹುಲ್ಲರ ಕಟ್ಕೊಂಡು ಹೋದ್ರೆ ಹೆಚ್ಚಿಗೆ ಕಾಸು ಸಿಗ್ಬೋದು ಅಂತ ಕಟ್ಕೊಬಿಟ್ಟದ. ಎತ್ತಕ್ಕಾಗಲ್ಲ, ಹೆಂಗೆ ಪರದಾಡ್ಕೊಂಡು ಹುಲ್ಲರ ತಲೆ ಮೇಲೆ ಮಡಿಕೊಂಡು ಭತ್ತ ಇದ್ದಂಗೆ ಮಳ ಊದಿತ್ತು, ಕಾಲು ಜಾರಿ ಹುಲ್ಲರಿ ಎದ ಮೇಲೆ ಹಾಕೊಂಡು ಜ್ಞಾನ ತಪ್ಪಿದ್ದಿತ್ತು. ಆಗ ನಾನು ಸ್ಕೂಲ್ನಿಂದ ಬರ್ತಾಯಿದ್ದೀನಿ, ಈ ಕಾಡಿನಿಂದ ದನ ಬರ್ತಾವ, ಹುಲ್ಲು ಇದ್ದದಕ್ಕೆ ಆಸ್ಕ ಬಂದು ಏನು ನಮ್ಮ ಅಮ್ಮನ್ನ ತುಳ್ಕೊಂಡು ಏನು ತಿಂತಾವ ದನ. ಆಗ ಬಂದು ಯಾರೋ ಹೆಂಗಸ್ರು ಬಿದ್ದೋಗಾರಲ್ಲ ಅಂದ್ಬಿಟ್ಟು ನೋಡಿದ್ರೆ ನಮ್ಮಮ್ಮ ದನ ಎಲ್ಲ ಓಡಿಸ್ಬಿಟ್ಟು ಆಗ ಎದಗೊರ್ಸ್ಕೊಂಡು ಉಸಿರು ಬರೋ ಗಂಟ ಇದ್ದು, ಆಗ ಮೇಲೆ ನಡೆಸ್ಕೊಂಡು ಗುಡ್ಸಲು ಕರ್ಕೊಬಿಟ್ಟು ಅವತ್ತೇ ತೀರ್ಮಾನ ಮಾಡಿದ್ವಿ ಸ್ಕೂಲ್ಗೆ ಬೇಡ ಅಂತ, ಏನಾದ್ರು ಕೆಲಸ ಮಾಡಿ ನಮ್ಮ ಅಮ್ಮನ ಸಾಕಬೇಕು ಅಂತ. ಆಮೇಲೆ ಊರ್ಗೌಡ್ರ ಮನೆಗೋದಿ, ಸ್ಕೂಲ್ಗೆ ನಾನು ಹೋಗಲ್ಲ ಅಂದು. ನಮ್ಮಮ್ಮ ಹೋಗು ನೀನು ಅಂತು, ಇಲ್ಲ ನಾನು ನಿನ್ನ ಕೂಲಿನ ಕಂಬನ ಮಾಡಿ ನಿನ್ನ ಸಾಕಬೇಕು ಅಂದ್ಬಿಟ್ಟು. ಆಗೊಂದು ಕೆಲಸ ಕೇಳ್ಕೋದಾಗ ಒಬ್ಬರು ಮನೆಯವರು ಅಂದರು, ನೀ ಚಿಕ್ಕ ಹುಡುಗ ಏನು ಕೆಲಸ ಮಾಡಿದೆ? ಇಲ್ಲ, ನೀವೇನು ಕೆಲಸ ಕೊಟ್ಟರು ಮಾಡ್ತೀನಿ ಅಂದು. ಹಾಗಾದ್ರೆ ಕಸ ಸುರ್ಕೊಂಡು ದನ ಮೇಯಿಸ್ಕೊಂಡು ಇರು ನೀನು ಅಂದರು. ಅಂದ್ಕೊಂಡು ಒಂದು ವರ್ಷ ಊಟಿಗೆ ಕೆಲಸ ಮಾಡಿದ್ವಿ. ಒಂದಿನ ಸರಿಯಾಗಿ ಕೊಟ್ಗಲ್ಲಿ ಸಗಣಿ ಕ್ಲೀನ್ ಮಾಡಿಲ್ಲ ಅಂದ್ಬಿಟ್ಟು ಬಂದು ಸಗಣಿ ಕೈಯೆಲ್ಲ ತೊಳ್ಕೊಂಡು ಟವಲ್ ಹೊಡ್ಕೊಂಡು ನಿಂತಿದ್ವಿ. ರಾಗಿ ಮುದ್ದೆ ಮತ್ತು ಸಾಂಬಾರು ಇಸ್ಕೊಂಡೋಗಿ ನಮ್ಮ ಅಮ್ಮನಿಗೆ ಊಟ ಕೊಟ್ಬಿಟ್ಟವ್ರು ಅಂತ. ಆಗ ಸರಿಯಾಗಿ ಕೊಟ್ಗನ್ನೇ ಸರಿಯಾಗಿ ಕ್ಲೀನ್ ಮಾಡಿಲ್ವಲ್ಲ ಅಂದ್ಬಿಟ್ಟು ಬಂದು ಮುಳ್ಳು ಕಡ್ಡಿಲಿ ತೊಡ್ಗೊಡ್ದ್ಬಿಟ್ರು. ಏನು ರಕ್ತ ಕಿತ್ಕರೀತಾ ಅದ ನನಗೆ. ಸೀಟ್ಕೊಂಡು ಮುದ್ದೆ ಇಸ್ಕೊಂಡು ಓಡೋಗಿ ನಮ್ಮ ಅಮ್ಮನಿಗೆ ಊಟ ಕೊಟ್ಬಿಟ್ಟು ಹೋದಿ. ಆಗ ನಮ್ಮಮ್ಮ ಸಮಯ ಮಧ್ಯೆ ಸಿಕ್ಕಿದಾಗ ಸಂಬಂಧಿಕರ ಮನೆ ಕರ್ಕೋಗೋರು, ನಮ್ಮವ್ರಿಲ್ಲ ಅವರ ಅಂತ. ಅಲ್ಲೋಗಿ ನೋಡಿದ್ರೆ ಬರೀ ಗುಡಿಸಲುಗಳು, ಬೆಳಗಾನ ಮಳ ಒಯ್ಯೋದು, ಗುಡಿಸಲೆಲ್ಲ ಸುರಿಯೋವು, ಬೆಂಕಿ ಹಾಕೊಂಡು ಒಳಗೆ ಕಾಯೋರು. ನಾನು ಅಲ್ಲಿ ಕೂತ್ಕೊಂಡು ನೋಡಿನು. ಮಕ್ಕಳಿಗೆ ಊಟ ಇಲ್ಲ, ಎಲ್ಲ ಹಸ್ಕೊಂಡು ಹೊಟ್ಟೆ ಎಲ್ಲ ಬೆನ್ಗತ್ಕೊಂಡು ಕಾಣವು. ಹಾಕಣಕ್ಕೆ ಬಟ್ಟೆ ಇಲ್ಲ, ಒದ್ಕಣಕ್ಕಿಲ್ಲ, ಹಾಸ್ಕೊಳಕ್ಕಿಲ್ಲ. ಇವೆಲ್ಲ ನೋಡ್ತಾ ನನಗೊಂಥರ ಏನಾದ್ರು ಮಾಡಬೇಕು ಅನ್ನೋ ಆಸೆ ಬಂತು. ಆಗ ಒಂದು ವರ್ಷ ಊಟಕ್ಕೆ ಕೆಲಸ ಮಾಡಿದ್ವಿ, ಇನ್ನೊಂದು ವರ್ಷ 16,000 ರೂಪಾಯಿಗೆ ಸಂಬಳಕ್ಕೆ ಕೆಲಸ ಮಾಡಿದ್ವಿ, ಇನ್ನೊಂದು ವರ್ಷ 25 ರೂಪಾಯಿ, ಇನ್ನೊಂದು ವರ್ಷ 30 ರೂಪಾಯಿ. ಹಿಂಗೆ ಮಾಡ್ತಾ ಒಂದು 10-15 ವರ್ಷ ಜೀತ ಮಾಡಿದ್ವಿ. ಆಗ ದೇವರಾಜ ಅರಸು ಅವ್ರ ಕಾಲದಲ್ಲಿ ಜೀತ ವಿಮುಕ್ತ ಕಾಯ್ದೆ ತಂದರು, ಅದರಿಂದ ಬಿಡುಗಡೆ ಆಗಿ ಆಮೇಲೆ ನಮ್ಮಮ್ಮ ಮತ್ತಲ್ಲಿ ಒಂದು ಹುಡುಗಿ ನೋಡಿತು, ಬಡವ್ರ ಹುಡುಗಿ ನಮ್ಮವ್ರಾಗ. ಆ ಹುಡುಗಿನೇ ಇನ್ನು ಮದುವೆ ಆಗಬೇಕು ಅಂದರು. ನಾನು ಹೆಂಗೆ ನಡ್ಕೊಬಿಟ್ಟಿದ್ದೆ, ನಾನು ಎಲ್ಲರ ಜೊತೆ ಸೇರ್ಕೊಂಡು ಆಟ ಆಡಬೇಕು, ನನ್ನ ಮದುವೆ ಮಾಡ್ಕೊತಿದ್ದೆ ಎಲ್ಲ ನೀನು ಅಂತ. ಆಗ ಹಂಗಂದ ಒಂದು ವರ್ಷಕ್ಕೆ ರಾತ್ರಿ ಊಟ ಮಾಡ್ಕೊಂಡು ಮನ್ಗಿದ್ದ ಜಾಗದಲ್ಲಿ ತೀರೋಗ್ಬಿಡ್ತು. ಆಗ ನಾನು ಒಬ್ಬನೇ ಇನ್ನು ಆ ಗುಡಿಸಲಲ್ಲಿ. ನಮ್ಮಮ್ಮನ ದಫನ್ ಮಾಡೋಕೆ ಅಂತ ಬಂದ್ರಲ್ಲ, ಅವ್ರು ಇಲ್ಲಿ ಒಬ್ಬನೇ ಇದ್ಕೊಂಡು ಏನು ಮಾಡ್ದೆಯಪ್ಪ ಅಂದರು.
ಅಷ್ಟರೊಳಗೆ ನನಗೆ ಒಂದು ಸರ್ಕಾರದಿಂದ ಒಂದು ಸೈಟ್ ಕೊಟ್ಟಿದ್ರು, ನಾವಿದ್ದ ಜಾಗ ಅಲ್ದೇ. ಹ್ಮ್. ಊಟಕ್ಕೆಲ್ಲ ಏನು ಮಾಡ್ಕೊಂಡೆಯಪ್ಪ ನೀನು ಬಂದ್ಬಿಡು ಮತ್ತಕ್ಕೆ ಅಂತಂದ್ರು. ಹ್ಮ್. ನಮ್ಮ ಅಮ್ಮ ನೋಡಿತ್ತಲ್ಲ ಹುಡುಗಿ ಮನ್ಗ. ಆಗ ಸರಿ ಆ ಜಾಗ ಇದ್ದದ ಬಡವ್ರಿಗೆ, ಲಿಂಗಾಯತರ ಬಡವ್ರಿಗೆ ಸೈಟ್ ಹಂಗಂಗೆ ಕೊಟ್ಬಿಟ್ಟು ಕಾಸು ಇಸ್ಕೊಂಡಿಲ್ಲ, ಮನೆ ಕಟ್ಕೊಂಡು ಇದ್ಕೊಂಡು ನಾನು ಮತ್ತಕ್ಕೆ ಹೊಂಟೈತೀನಿ ಅಂತ. ಆಗ ಮತ್ತಕ್ಕೆ ಹೋಗಿ ಹ್ಮ್. ಮತ್ತಕ್ಕೆ ಹೋಗಿ ನಮ್ಮ ಅಮ್ಮ ನೋಡಿದ ಅವ್ರ ಮನೆಗೆ ಹ್ಮ್. ಸೇರ್ಕೊಂಡು ಕೂಲಿಗೆ ಹೋಗೋದು, ಹ್ಮ್. ಕೆಲಸ ಮಾಡ್ಕೊಬರೋದು. ಅಲ್ಲೂ ತುಂಬ ಕಿತ್ತಿನ ಬಡತನ ನಮ್ಮ ಹೆಂಗಸ್ರ ಮನೇಲಿ. ಇಬ್ಬರು ಅಂಗವಿಕಲರು ಹ್ಮ್. ಹ್ಮ್. ಮತ್ತು ವಯಸ್ಸಾದವ್ರು ನಮ್ಮ ಅತ್ತ ಮಾವ ಎಲ್ಲ ಕೂಲಿ ಮಾಡೋದು ನಾವು ಇಬ್ಬರು. ಹ್ಮ್. ಅವ್ರಿಗೆ ಊಟ ತಂದು ಹಾಕೋದು ಹಂಗೆ ಮಾಡ್ಕೊಂಡಿದ್ದಂಗೆ ಹ್ಮ್. ದಲಿತ ಸಂಘರ್ಷ ಸಮಿತಿ ಅಂತ ಈ ಕೋಟಲ್ಲಿ ಆಗ ಸಂಘಟನೆ ಆಯ್ತಿತ್ತು. ಓಕೆ. ಆಗ ಅವರು ಮತ್ತಕ್ಕೆ ಬಂದರು. ಹ್ಮ್. ಒಬ್ಬರು ನಂಜನಮೂರ್ತಿ, ಹ್ಮ್. ಇನ್ನೊಬ್ಬರು ಸೋಗಳಿ ನಿಂಗನಾಯ್ಕ ಅಂತ ಬಂದು ದಲಿತ ಸಂಘಕ್ಕೆ ಸೇರ್ಕೊಂಡೆ ಅಂತಂದರು. ನನ್ನ ಆಸೆ ಏನಂದ್ರೆ ಒಂದು 2-3 ಹೋರಾಟ ಆಗಿದ್ದವು ನೋಡಿದ್ದೀನಿ ನಾನು. ಹ್ಮ್. ಅವ್ರಿಗೆ ಬಡವ್ರ ಬಗ್ಗೆ ಭಾಳ ಧ್ವನಿ ಎತ್ತಿದ್ರು. ಹ್ಮ್. ಭೂಮಿ ಕೇಳೋದು, ಆಮ್ಯಾಕ ಮನೆ ಮೂಲಭೂತ ಸೌಕರ್ಯ ಎಲ್ಲ ಕೇಳ್ತಾಯಿದ್ರು. ಹ್ಮ್. ಇವ್ರ ಜೊತೆ ಸೇರ್ಕೊಂಡು ಸ್ವಲ್ಪ ಭೂಮಿ ಸಿಕ್ಬೋದೇನೋ ಅಂದ್ಬಿಟ್ಟು ಸೇರ್ಕೊಂಡು. ಹ್ಮ್. ಆಗ ನಮ್ಮವ್ರನ್ನೆಲ್ಲ ದಲಿತ ಸಂಘಕ್ಕೆ ಹೋದ್ರೆ ನಾವು ಸರ್ಕಾರ ಸೌಲಭ್ಯ ಪಡ್ಕೋಬೋದು ಬನ್ನಿ ಅಂತ ಕರ್ಕೊ ಹೋಗೋದು. ಹ್ಮ್. ಅಲ್ಲಿ ಹೋದ್ರೆ ಒಂದು 3-4 ವರ್ಷ ಓಡಾಡಿದ್ವಿ. ಓಕೆ. ಅಲ್ಲಿ ಹೋದ್ರೆ ಈ ನಮ್ಮ ದಲಿತರ ಸಮಸ್ಯೆನೇ ತುಂಬ ಸಮಸ್ಯೆ. ಆಗ ಹ್ಮ್. ಅಧಿಕಾರಿಗಳ ಮುಂದೆ ಮಾತಾಡೋದು, ಅದು ಅವರು ಆ ಸಮಸ್ಯೆ ಮಾತಾಡೋ ಅಷ್ಟರಲ್ಲಿ ಟೈಮ್ ಹೋಗೋದು. ನಾನು ನಮ್ಮ ಜನಾಂಗದ ಇದು ಮಾತಾಡೋಕ್ಕೆ ಅವಕಾಶ ಇಲ್ಲ. ಹ್ಮ್. ಹ್ಮ್. ಆಗ ಯಾಕೋ ಇದು ಸರಿಯಾಗಲ್ಲ ಅಂದ್ಬಿಟ್ಟು ನಾವೇ ಸಪ್ರೇಟ್ ಏನಾದ್ರು ಮಾಡಬೇಕಲ್ಲ ಅಂತಿದ್ದೆವು. ಹ್ಮ್. ಆಗ ಹುಣಸೂರಿನ ಡೀಡ್ ಸಂಸ್ಥೆ ಅಂತ ಡಾಕ್ಟರ್ ಜರೀಪಾಯಸ್ ಅವರು ಒಂದು ಸ್ವಯಂ ಸೇವಾ ಸಂಸ್ಥೆ ಸ್ಥಾಪನೆ ಮಾಡಿ ಹ್ಮ್. ಆಡಿಗಳಲ್ಲಿ ಫಸ್ಟ್ ಅವ್ರು ತೆಗೆದು ಒಂದಷ್ಟು ಅಂಗನವಾಡಿಗಳು, ಹ್ಮ್. ಹ್ಮ್. ಆಮ್ಯಾಕ ಸರ್ಕಾರದಿಂದ ಮನ ಸಂಸ್ಥೆಗೆ ತಗೊಂಡು ಹ್ಮ್. ಗಟ್ಟಿ ಭಾಳ ಗಟ್ಟಿಯಾದ ಮನೆಗಳು ಕಟ್ಕೊಳ್ಳೋ ಕೆಲಸ ಮಾಡ್ತಾಯಿದ್ರು. ಆಮ್ಯಾಕೆ ಮೀಟಿಂಗ್ ಮಾಡೋದು ನಮ್ಮವ್ರನ್ನೆಲ್ಲ ಕರೆದು. ಹ್ಮ್. ಆಗ ಅವ್ರು ಬಂದು ಹೇಳಿದ್ರು, ಹ್ಮ್. ಒಬ್ರು ಡಾಕ್ಟ್ರ್ ಬಂದು ನಮಗೆಲ್ಲ ಮೀಟಿಂಗ್ ಮಾಡ್ತಾರ, ಬುದ್ಧಿ ಹೇಳ್ತಾರ, ಹ್ಮ್. ಒಟ್ಟಾಗಿ ಅಂತಾರ ಹ್ಮ್. ಅಂತ ಹೇಳಿದ್ರು. ಹಾಗಾದ್ರೆ ನೋಡ್ಬೇಕಲ್ಲ ಅಂತ ಕುತೂಹಲ ಆಯಿತು. ಅಲ್ಲಿದ್ದ ಹುಣಸೂರು ತಾಲೂಕಿನವರು ನಮ್ಮ ಸಂಬಂಧಿಕರು. ಓ. ಆಗ ಇಲ್ಲಿ ಒಂದು 3-4 ಜನ ಜೊತೆ ಆದ. ಹ್ಮ್. ಅಲ್ಲಿ ಹೋಗಿ ಅವ್ರು ನೋಡೋ ಮಾತಾಡ್ಸೋ, ಹ್ಮ್. ಏನಾದ್ರು ಕೋಟೆಗೂ ಹೆಲ್ಪ್ ಮಾಡೋಕ್ಕಾಗ್ದ ಅಂತ. ಆಗ ಬಸ್ ಕಾಸಿಲ್ಲ, ಹ್ಮ್. ಕಾಡೊಳಗಡೆ ನಡ್ಕೊಂಡು ಹೊಂಟೋದು, ಊಟ ಇಲ್ಲ. ಹ್ಮ್. ಕಾಡಿನಲ್ಲಿ ಬ್ಯಾಲ್ದಣ್ಣು ಸಿಕ್ತಿದ್ದೋ, ಅವೇನಾದ್ರು ಸಿಕ್ಕಿದ್ರೆ ಹಣ್ಣು ತಿನ್ಕೊಂಡು ಅಲ್ಲೆಲ್ಲರೂ ಹಳ್ಳದಲ್ಲಿ ನೀರು ಕುಡ್ಕೊಂಡು ಹ್ಮ್. ಕಾಡಿನಲ್ಲಿ ನಡ್ಕೊಂಡು ಹೋಗಿ ಹುಣಸೂರ್ಗೆ ಅವರೆಲ್ಲಿ ಮೀಟಿಂಗ್ ಮಾಡ್ತಾರೆ ಅಲ್ಲಿ ಕೂತ್ಕೊಂಡು ಕೇಳೋದು. ಹ್ಮ್. ಹಂಗೆ 1 ವರ್ಷ ಓಡಾಡ್ದೋ. ಹ್ಮ್. ಆಮೇಲೆ ಲಾಸ್ಟ್ಗೆ ಕೋಟೆ ತಾಲೂಕಲ್ಲಿ ತುಂಬ ಕಷ್ಟ ಅದ, ಹ್ಮ್. ನೀವೇನಾದ್ರು ಹೆಲ್ಪ್ ಮಾಡೋಕ್ಕಾಗ್ದ ಅಂದು. ಹ್ಮ್. ಹೆಲ್ಪ್ ಅಂದರೆ ಯಾವ ರೀತಿ ಹೆಲ್ಪ್ ಮಾಡಬೇಕು ಅದು, ಒಂದು ಸಂಘಟನೆ ಮಾಡ್ತೀವಿ, ಹ್ಮ್. ಮಾಡೋಕ್ಕೆಲ್ಲ ನಮ್ಗೆ ಸ್ವಲ್ಪ ನೀವು ಸಪೋರ್ಟ್ ಮಾಡಿಕೊಡಿ ಅಂತ. ಹ್ಮ್. ಆಗ ಅವರು ಕೇಳಿದ್ರು, ಸಂಘಟನೆ ಮಾಡಿ ಏನು ಮಾಡ್ದೆ ಅಂತ. ಹ್ಮ್. ಆಗ ಜಮೀನು ಕೇಳ್ತೀವಿ, ಹ್ಮ್. ಮನೆ ಕೇಳ್ತೀವಿ, ಆಮ್ಯಾಕ ಈ ಸ್ಕೂಲ್ ಕೇಳ್ತೀವಿ ಅನ್ನೋ. ಹ್ಮ್. ಅವರು ನೀನು ಚಿಕ್ಕ ಹುಡುಗ ಅವೆಲ್ಲನೂ ನೀನು ಮಾಡೋಕ್ಕಾಗ್ದ ಹ್ಮ್. ಅಂದ್ಬಿಟ್ಟು ನಮ್ಮ ಪರೀಕ್ಷೆ ಮಾಡಿದ್ರು. ಹಾಗಾದ್ರೆ ಎಲ್ಲೆಲ್ಲಿ ಹುಣಸೂರಲ್ಲಿ ಮೀಟಿಂಗ್ ನಡೀತಾವ ಹ್ಮ್. ಅಲ್ಲಿಗ ಟೈಮ್ ಕರೆಕ್ಟಾಗಿ ನೀವು ಬನ್ನಿ ಅಂತ. ಓಕೆ. 1 ವರ್ಷ ನಮ್ಮ ಪರೀಕ್ಷೆ ಮಾಡಿದ್ರು. ಮಾಡಾದ್ಮೇಲೆ ಹ್ಮ್. ಆಗ ಒಬ್ರು ನಂಜುಂಡಯ್ಯ ಅನ್ನೋರ್ನ ನನ್ನ ಜೊತೆಗೆ ಅವ್ರ ಸಂಸ್ಥೆಯಿಂದ ಕಳಿಸ್ಕೊಟ್ರು. ಹ್ಮ್. ಹ್ಮ್. ಆಗ ಇಲ್ಲಿ ಅವ್ರು ನನ್ನ ಜೊತೆಗೆ ಬರೋದು, ಇಲ್ಲಿ ಮೀಟಿಂಗ್ ಮಾಡೋದು, ಅವ್ರಿಗೆ ಬುದ್ಧಿವಾದ ಹೇಳೋದು, ಹಿಂಗೆ ಮಾಡ್ತಾ 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 ಆಗ ಕ್ಷೀರಸಾಗರ್ ಅಂತ ಪರಿಚಯ ಆದರು. ಓ. ಅವರು ಭೂ ಸುಧಾರಣೆ ಬಗ್ಗೆ ಬುಕ್ ಬರೆಯೋಕೆ ಓಡಾಡ್ತಾಯಿದ್ರು. ಹ್ಮ್. ನಾವು ಎಲ್ಲೆಲ್ಲಿ ಹೋಗಿ ಮೀಟಿಂಗ್ ಮಾಡ್ತೀವೋ ಅಲ್ಲಿಗೆ ಹೋಗೋರು ಅವರು. ಓಕೆ. ನನಗೆ ಅನುಮಾನ ಅವ್ರ ಮೇಲೆ ಶುರುವಾಯಿತು. ಹ್ಮ್. ನಾವು ಸಂಘಟನೆ ಆಗೋದು ಇವ್ರಿಗೆ ಸಹಿಸೋಕ್ಕಾಗಲ್ಲ, ಯಾರೋ ಬಂದು ಹೊಡೆದಾಕಕ್ಕೆ ನೋಡ್ತಾವ್ರ ಅಂತ. ಹ್ಮ್. ಆಗ ಪರಿಚಯ ಆಗಿ ನಂಜುಂಡಯ್ಯನವರು ಜೊತೆಗಾದರು, ಆಮೇಲೆ ಕ್ಷೀರಸಾಗರ್ ಜೊತೆ ಆದರು. ಹ್ಮ್. ಡಾಕ್ಟರ್ ಜರೀಪಾಯಸ್ ಅವರು ಸಂಘಟನೆ ಮಾಡೋಕ್ಕೆ ಸಪೋರ್ಟ್ ಮಾಡಿದ್ರು. ಹ್ಮ್. ಹ್ಮ್. ಆಗ ಫಸ್ಟು ಏನೇನು ಸಮಸ್ಯೆ ಇದ್ದವು ಅನ್ನೋದನ್ನ ಒಂದು ಸರ್ವೆ ಮಾಡಿ ಅಂದರು. ಹ್ಮ್. ಆಗ ನಮ್ಮ ದುಡ್ಡಿಲ್ಲ ಸಾಲೆಲ್ಲ ಓಡಾಡೋಕೆ ಅಂತ 400 ರೂಪಾಯಿ ಕೊಟ್ಟರು ಅವರು. ಓ. ಆಗ ಅವರು ಎಷ್ಟು ಕಂಡೀಷನಾಗಿ ಹೇಳಿದ್ರು ಅಂದ್ರೆ, ಹ್ಮ್. 1 ಪೈಸೆ ಕೆಟ್ಟದ್ದು ಖರ್ಚು ಮಾಡಬಾರ್ದು, ಓಕೆ.
ನೀವು ಎಷ್ಟು ಕೋಟೆ ತಾಲೂಕಲ್ಲಿ ಆಡಿಗಳವ ಹ್ಮ್. ಎಲ್ಲ ಸರ್ವ್ ಮಾಡಿ ಅವ್ರ ಸಮಸ್ಯೆಗಳೇನಂತ ಒಂದು ಸರ್ವ್ ಮಾಡಿ ಅಂದ್ರು. ಹ್ಮ್. ನನ್ನ ಜೊತೆಲಿ ಇನ್ನೊಬ್ಬ ಬಸವರಾಜ ಅಂತ ಇದ್ದ, ಹ್ಮ್. ಆಮೇಲೆ ನಮ್ಮ ಅಕ್ಕನ ಗಂಡ ಬೊಮ್ಮಯ್ಯ ಅಂತ ಇದ್ರು, ಹ್ಮ್. ಹಣ್ಣೂರಿನಲ್ಲಿ ಒಬ್ಬ ಕಾಳಯ್ಯ, ಈ 4 ಜನ ಸೇರ್ಕೊಂಡು ಎಲ್ಲ ಸುತ್ತಾಡ್ದು. ಹ್ಮ್. ಎದ್ರಕೊಂಡು ದುಡ್ಡುಗ ಖರ್ಚು ಮಾಡ್ಬಿಟ್ರ ಬೋದರೆ ಅಂದ್ಬಿಟ್ಟು ಹ್ಮ್. ಕೆಲವು ಕಡೆ ಎಲ್ಲ ನಡ್ಕೊಂಡೇ ಹೋಗ್ಯವು. ಹ್ಮ್. ಹ್ಮ್. ಆಗ್ಲೇ ಗೊತ್ತಾದ್ ನನಗೆ ಕೋಟೆ ತಾಲೂಕಲ್ಲಿ 4 ಪಂಗಡಗಳು ಅವರ ಅಂತ. ನಂಗೆ ಗೊತ್ತಿದ್ದು ಬರೀ ನಮ್ಮ ಜೈನ್ ಕುರುಬರು ಮಾತ್ರ ಗೊತ್ತಿತ್ತು. ಓ. ಅದು ಮಾಡಕ್ ಹೋದಾಗ ಜೈನ್ ಕುರುಬ, ಹ್ಮ್. ಎರವ, ಬೆಟ್ಟ ಕುರುಬ, ಸೋಲಿಗ, ಹ್ಮ್. ಹ್ಮ್. ಈ 4 ಪಂಗಡಗಳು ಮೂಲ ಬುಡಕಟ್ಟು ಜನರು ಅಂತ ಗೊತ್ತಾಯ್ತು. ಹ್ಮ್. ಹ್ಮ್. ಹಾಗೆಲ್ಲ ಸರ್ವ್ ಮಾಡಿಕೊಟ್ಟು ಹ್ಮ್. ಕೊಟ್ಟು ಕೆಲವು ಕಡೆ ಎಲ್ಲ ನಡ್ಕೊಂಡೇ ಓಡಾಡ್ದು. ಅವಾಗ ಕೆಲವು ಬಸ್ಗೆ ಹೋದಾಗ ಬಸ್ ಚಾರ್ಜ್ ಟಿಕೆಟ್ ಎಲ್ಲ ಮಡಿಕೊಂಡಿದ್ದು, ಹ್ಮ್. ಅವೆಲ್ಲ ತೋರಿಸಿ ಉಳಿದ ದುಡ್ಡು ಅವ್ರಿಗೆ ವಾಪಸ್ ಕೊಟ್ಟು. ಹ್ಮ್. ಆಗ ಪ್ರತ್ಯೇಕ ಬುಡಕಟ್ಟು ಜನರದ ಸಂಘಟನೆ ಮಾಡೋಕೆ ಪ್ರಯತ್ನ ಆಯಿತು. ಹ್ಮ್. ಆಗ ಶ್ರೀಕಾಂತ್ ಹುಣಸೂರಲ್ಲಿ ಶ್ರೀಕಾಂತ್ ಅಂತ ಓಕೆ. ಅವರು ಈ ಸಂಘಟನೆಗೆಲ್ಲ ಇದಾದರು. ಆಮ್ಯಾಕ ಬರೀ ಕೋಟೆ ತಾಲೂಕಲ್ಲಿ ಮಾಡಿದ್ರ ನಮ್ಮ ಸಮಸ್ಯೆಗೆ ಸರ್ಕಾರ ಬಗ್ಗಲ್ಲ ಅಂದ್ಬಿಟ್ಟು ಹ್ಮ್. ಆಗ ಎಲ್ಲ ಕೂತ್ಕೊ ಯೋಚನೆ ಮಾಡಿ ಹ್ಮ್. ಬೇರೆ ಬೇರೆ ತಾಲೂಕಿನಲ್ಲೆಲ್ಲ ಸಂಘಟನೆ ಮಾಡೋಕೆ ಶುರು ಮಾಡಿದ್ರು. ಕೊಡಗಿನಲ್ಲಿ ಬುಡಕಟ್ಟು ಕೃಷಿಕರ ಸಂಘ, ಹ್ಮ್. ಹ್ಮ್. ಆಮ್ಯಾಕ ಹುಣಸೂರು ತಾಲೂಕಲ್ಲಿ ಬುಡಕಟ್ಟು ಕೃಷಿಕರ ಸಂಘ, ಹ್ಮ್. ಕೋಟೆ ತಾಲೂಕು ಆಯಿತು. ಆಮೇಲೆ ಗುಂಡ್ಲುಪೇಟಲ್ಲಿ ಡಾಕ್ಟರ್ ದುಡಿ ಮಹೇಶನ್ ಅವರು ಅಲ್ಲಿ ದುಡಿ ಅಂತ ಒಂದು ಸಂಸ್ಥೆ ಮಾಡಿದ್ರು. ಓಕೆ. ಅವರು ಅಲ್ಲಿ ಸೋಲಿಗರ ಬಗ್ಗೆ ಹ್ಮ್. ಹ್ಮ್. ಪ್ರಯತ್ನ ಮಾಡಿದ್ರು. ಓಕೆ. ಆಗ ಎಲ್ಲರ ಸಂಪರ್ಕನೂ ಇಟ್ಕೊಂಡು ಹ್ಮ್. ಆಗ ಸ್ವಯಂ ಸೇವಾ ಸಂಸ್ಥೆ ಒಕ್ಕೂಟ ಅಂತ ಆಯಿತು. ಹ್ಮ್. ಹ್ಮ್. ಎಲ್ಲ ಸಂಸ್ಥೆಗಳು ಬುಡಕಟ್ಟು ಜನದಲ್ಲಿ ಕೆಲಸ ಮಾಡೋರೆಲ್ಲ ಒಟ್ಟಿಗೆ ಆಗಬೇಕು ಅಂತ. ಓಕೆ. ಆಮ್ಯಾಕೆ ಬರೀ ಎಲ್ಲ ತಾಲೂಕಿನಲ್ಲೂ ಬುಡಕಟ್ಟು ಜನರು ಸಂಘಟನೆ ಆಗಬೇಕು ಅಂತ ಆಯಿತು. ಹ್ಮ್. ಆಗ ಅವರವರ ಅಭಿಪ್ರಾಯದಲ್ಲಿ ಗುಂಡ್ಲುಪೇಟಲ್ಲಿ ಸೋಲಿಗ ಅಭಿವೃದ್ಧಿ ಸಂಘ ಅಂತ ಆಯಿತು. ಹ್ಮ್. ಬಿಳಿಗಿರಂಗನ ಬೆಟ್ಟ, ಯಳಂದೂರು, ಚಾಮರಾಜನಗರ ಅಲ್ಲಿ ಅವರ ಅಭಿಪ್ರಾಯದಲ್ಲಿ ಹ್ಮ್. ಸೋಲಿಗ ಅಭಿವೃದ್ಧಿ ಸಂಘ ಅಂತ ಆಯಿತು. ಹ್ಮ್. ಕೇರಳದಲ್ಲಿ, ತಮಿಳ್ನಾಡಲ್ಲಿ ಹ್ಮ್. ಅವರವ್ರ ಅಭಿಪ್ರಾಯದಲ್ಲಿ ಅವ್ರವ್ರ ಸಂಘದ ಹೆಸರು ಕಟ್ಕೊಂಡ್ರು. ಹಾಗೆಲ್ಲ ಒಟ್ಟಿಗೆ ಸೇರ್ಕೊಂಡು ಹೋರಾಟ ಶುರು ಮಾಡಿದ್ರು. ಓಕೆ. ಆಗ ಆಗ ಜನ ಏನು ಕೇಳ್ತಾರ, ಇಚ್ಛೆ ಪಡ್ತಾರ ಅಂಥದ್ದು ಸರ್ಕಾರದ ಮುಂದೆ ಇಡ್ತಾ ಹ್ಮ್. ಮನವಿ ಕೊಡ್ತಾ ಹೋಗೋದು. ಹ್ಮ್. ಆಗ 2006-7ರಲ್ಲಿ ಜಿಲ್ಲಾಧಿಕಾರಿಗಳಾಗಿ VP ಬಳಿಗಾರರು ಬಂದರು. ಓಕೆ. ಅವ್ರ ಪರಿಚಯ ಆಯಿತು. ಹ್ಮ್. ಅವರು ಜಾಸ್ತಿ ನಮ್ಗೆ ಒತ್ತು ಕೊಟ್ಟರು. ಹ್ಮ್. ಹ್ಮ್. ಎಲ್ಲ ಅಧಿಕಾರಿಗಳನ್ನ ಕರ್ಕೊಬರೋದು, ಹ್ಮ್. ಆಡಿಗಳಲ್ಲಿ ಜನಸಂಪರ್ಕ ಸಭೆ ಅಂತ ಮಾಡೋದು. ಹ್ಮ್. ಜನ ಏನು ಹೇಳ್ತಾರ ಅದೆಲ್ಲ ಅಧಿಕಾರಿಗಳು ಬಗೆಹರಿಸ್ತಾ ಹೋಗ್ಬೇಕು. ಹ್ಮ್. ಹ್ಮ್. ಹಂಗಾಗಿ ಜನಕ್ಕೆ ನಂಬಿಕೆ ಬಂತು. ಓಕೆ. ಈ DC ಅವರು ಮತ್ತು ಸ್ಟೇಷನ್ಗೆ ಹೋದ್ರೆ ಗೌರವ ಐತಿಲ್ಲ ನಮ್ಗೆ. ಹ್ಮ್. ಹ್ಮ್. ಆಗ ಮಿಪಿನ್ ಗೋಪಾಲ್ ಕೃಷ್ಣ ಅಂತ SP ಬಂದರು. ಓಕೆ. ಇವರಿಬ್ರು ಸೇರ್ಕೊಂಡು ಸ್ಟೇಷನ್ಗೆ ಹೋದ್ರೆ ಬುಡಕಟ್ಟು ಜನರ ಸಮಸ್ಯೆಗಳ್ಗೆ ಹ್ಮ್. ನೀವೆಲ್ಲ ಅವ್ರಿಗೆ ಗೌರವದಿಂದ ನಡ್ಕೋಬೇಕು ಹ್ಮ್. ಅಂತ. ಆಗ ನಮ್ಗೆ ಅಲ್ಲಿ ನಮ್ಮ ಕಷ್ಟ ಏನಾದ್ರು ಹೇಳಕ್ಕೆ ಹೋದ್ರೆ ಹ್ಮ್. ನಮ್ಗೆ ಗೌರವ ಕೊಟ್ಟು ಬಗೆಹರಿಸೋಕೆ ಪ್ರಯತ್ನ ಮಾಡ್ತಿದ್ರು ಸ್ಟೇಷನ್ನಲ್ಲಿ. ಅದಕ್ಕೆ ಮುಂಚೆ ಯಾರು ಹೊಡೆದ್ರು, ಫಾರೆಸ್ಟ್ನಲ್ಲಿ ಗಲಾಟೆ ಆಯಿತು ಅಂತ ಕಂಪ್ಲೇಂಟ್ ಕೊಡೋಕೆ ಹೋದ್ರೆ ನಮ್ಮನ್ನೇ ಬೋದ್ ಕಳಿಸ್ಬಿಡ್ತಿರು ಓಕೆ. ಪೊಲೀಸ್ ಸ್ಟೇಷನ್ಲಿ. ಹ್ಮ್. ಹ್ಮ್. ಆಮೇಲೆ ಈ ಊರಿನ ಗೌಡ್ರುಗಳು ಹ್ಮ್. ಏನಾರು ಇದಾದ್ರೆ ಹೊಡೆದು ಬಡ್ದು ಮಾಡಿದ್ರೆ ಕಂಪ್ಲೇಂಟ್ ಕೊಡಕ್ಕೆ ಹೋದ್ರೆ ಆ ಗೌಡ್ರು ವಿರುದ್ಧ ಕಂಪ್ಲೇಂಟ್ ತಗೊಂಡಿದ್ರೆ ಹೋಗ್ರಲ್ಲ ಅಂತ ಬೆದರಿಸ್ತಿದ್ರು. ಓ. ಆಮೇಲೆ ಹಂತವಾಗಿ ಗೌರವ ಬರಕ್ಕೆ ಶುರುವಾಯಿತು. ಹ್ಮ್. ಭೂಮಿ ಕೇಳಿದ್ರು ಜನ. ಹ್ಮ್. ಆಗ ಜಿಲ್ಲಾಧಿಕಾರಿಗಳು ಎಲ್ಲೆಲ್ಲಿ ಲಭ್ಯ ಅವ ಭೂಮಿಗಳ ಹ್ಮ್. ಅದ ಜನಗಳ ಹೆಸರು ಮಂಜೂರು ಮಾಡ್ತಾ ಹೋದ್ರು. ಓಕೆ. ವೃದ್ಧಾಪ್ಯ ವೇತನ ಅಂತಂದ್ರೆ ಏನಂತ ಗೊತ್ತಿತ್ತಿಲ್ಲ. ವೃದ್ಧಾಪ್ಯ ವೇತನ, ವಿಧವೆ ವೇತನ, ಹ್ಮ್. ಹ್ಮ್. ರೇಷನ್ ಕಾರ್ಡು, ಹ್ಮ್. ಆಮೇಲೆ ಓಟಕ ಲೀಸ್ಟ್ ಐತಿಲ್ಲ, ಅದೆಲ್ಲ ಮಾಡ್ತಾ ಹ್ಮ್. ಆಗ ಜನಗಳಿಗೆ ಒಂದು ನಂಬಿಕೆ ಬಂತು ಸಂಘಟನೆ ಮೇಲೆ. ಓಕೆ. ನಾವು ಒಟ್ಟಾದ್ರೆ ಏನಾದ್ರು ಮಾಡ್ಕೋಬೋದು ಅಂತ. ಆಮೇಲೆ ಈ ಫಾರೆಸ್ಟಲ್ಲಿ ಜನ ಹೇಳಿದ್ದು ಸರ್ಕಾರ ಏನು ಕೊಡೋದು ಬೇಡ ನಮ್ಗೆ. ಹ್ಮ್. ನಾವು ಹೆಂಗಿಂದ ಕಾಡಿನಲ್ಲಿ ಓಡಾಡ್ಕೊಂಡಿದ್ದೋ ಹ್ಮ್. ಅಲ್ಲಿ ಜೇನು, ಒಂದು 7 ಥರದ ಗೆಣಸುಗಳು, ಹ್ಮ್. ಹ್ಮ್. ಮುಳ್ಳುಗೆಣಸು, ನವರೆಗೆಣಸು, ಆಮ್ಯಾಕ ಈ ಥರದ ಗೆಣಸೆಲ್ಲ ಸಂಗ್ರಹ ಮಾಡ್ಕೊಂಡು ಜೇನುತುಪ್ಪ ಸಂಗ್ರಹ ಮಾಡ್ಕೊಂಡು ಊಟ ಮಾಡ್ತೀವಿ. ಹ್ಮ್. ಅಷ್ಟು ತಕೊಳಕ್ ಬಿಟ್ರು ಸಾಕು, ಹ್ಮ್. ನಾವು ನೆಮ್ಮದಿಯಾಗಿರಕ್ಕೆ ಬಿಟ್ರು ಸಾಕು. ಹ್ಮ್. ಹ್ಮ್. ನಲ್ಲಿಕಾಯಿ, ಕಿರು ಅರಣ್ಯ ಉತ್ಪಾದನೆಗಳ ಸಂಗ್ರಹ ಮಾಡ್ಕೊಂಡು ಹ್ಮ್. ಆ ಕಾಡಿನ ಜೊತೆಗೆ ನಾವು ಬೆಳೆದವರು ಹ್ಮ್. ಅದರ ರಕ್ಷಣೆ ಮಾಡ್ಕೊಂಡು ನಾವು ಅಲ್ಲೇ ಇರ್ತೀವಿ, ಹ್ಮ್. ನಮ್ಗೆ ಆ ಸ್ವಾತಂತ್ರ್ಯ ಕೊಟ್ಟರು ಸಾಕು ಅಂದರು. ಓಕೆ. ಅದನ್ನೇ ಒಂದು ಬೇಸಾಗಿ ಇಟ್ಕೊಂಡು ಹೋರಾಟ ಶುರು ಮಾಡಿದೆ ಎಲ್ಲ ರಾಜ್ಯಗಳಲ್ಲೂ. ಹ್ಮ್. ಹ್ಮ್. ಆಗ 2006-7ರಲ್ಲಿ ಫಾರೆಸ್ಟ್ ರೈಟ್ಸ್ ಆಕ್ಟು ಅಂತ ಬಂತು. ಅವೆಲ್ಲನೂ ತಗೋಬೋದು, ಅವ್ರ ಹಕ್ಕು ಅದು ಅಂತ. ಹ್ಮ್. ಹ್ಮ್. ಅದು ತಗೊಂಡ್ರು ಅದ ಮಾರಾಟ ಮಾಡೋಂಗಿಲ್ಲ, ಬರೀ ತಿನ್ನಕ್ಕೆ ಮಾತ್ರ ಬಳಸ್ಬೇಕು ಅಂದರು. ಓ. ಆಗ ನಲ್ಲಿಕಾಯಿ, ಹುಣಸೆ ಹಣ್ಣು,
ಗಮ್ಮು ಇವೆಲ್ಲ ತಿನ್ನಕ್ಕಾಗಲ್ಲ. ಹೌದು. ಆಗ ಪುನಃ ಹೋರಾಟ ಶುರು ಮಾಡಿದ್ರು. ಹ್ಮ್. ಅದು ತಿದ್ದುಪಡಿ ಆಯಿತು. ಹ್ಮ್. ತಿದ್ದುಪಡಿ ಆಗಿ ಅವರು ಇಷ್ಟಿಷ್ಟು ಪ್ರದೇಶಗಳು ಅಂತ ಅಂದ್ಬಿಟ್ಟು ಮಾಡ್ತು ಸರ್ಕಾರ. ಹ್ಮ್. ಅಲ್ಲಿ ಅವ್ರು ಸಂಗ್ರಹ ಮಾಡ್ಬೋದು. ಒಂದಷ್ಟು okay. ಪ್ರಾಣಿಗೂ ಉಳಿಬೇಕು, ಹಾ. ನಮ್ಮ ಜೀವನ ನಡಿಬೇಕು ಅಂತ ಆಯಿತು. ಹೌದು. ಅದಕ್ಕೆ ತುಂಬ ಹೋರಾಟ ಆಗಕ್ಕ ಸರ್ಕಾರ ಆಗ ಹೇಳ್ತು. ಹ್ಮ್. ಆ, ಈಗ ನಮ್ಗೆ ಜ್ಞಾನೋದಯ ಆಯಿತು. ಹ್ಮ್. ಎಲ್ಲೆಲ್ಲಿ ಬುಡಕಟ್ಟು ಜನರವ್ರ ಹ್ಮ್. ಅಲ್ಲಿ ಅರಣ್ಯ ಭಾಳ ಶುದ್ಧವಾಗಿ ಚೆನ್ನಾಗದ. ಹ್ಮ್. ಎಲ್ಲೆಲ್ಲಿ ಅರಣ್ಯದಿಂದ ಹೊರಗ ಬಂದರ ಅಲ್ಲಿ ಅರಣ್ಯ ನಾಶ ಆಗದ. ಓಕೆ. ಅವರ ಒಕ್ಕಲೆಬ್ಬಿಸಬಾರ್ದು ಅಂತ.